ನಮಸ್ಕಾರ. ಹರಿ ಓಂ. ದೈವತ್ವವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ಬೆಳೆಸಿ. ಇದು ನಿಮ್ಮ ಚಾನಲ್, ಇದು ನಿಮ್ಮ ಒಂದು ಆಶೋತ್ತರಗಳಿಗೆ ಉತ್ತಮವಾದಂತಹ ಸಲಹೆ, ಜ್ಯೋತಿಷ್ಯಾತ್ಮಕ ತಾಂತ್ರಿಕ ಪರಿಹಾರಗಳನ್ನು ನೀಡುವಂತಹ ಒಂದು ಚಾನಲ್ ಆಗಿದೆ. ನಮ್ಮನ್ನು ಬೆಳೆಸಿ ನೀವು ಉಪಯೋಗವನ್ನು ತೆಗೆದುಕೊಳ್ಳಿ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಸಂಚಿಕೆ ಇವತ್ತು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ವಶೀಕರಣದ ಸತ್ಯಾಸತ್ಯತೆಗಳನ್ನು ಇಲ್ಲಿ ತಿಳಿಸಬೇಕು ಅನ್ನತಕ್ಕಂತಹ ಒಂದು ವಿಚಾರ. ಇಲ್ಲಿ ಏನಾಗಿದೆ, ಯಾಕೆ ಈ ವಶೀಕರಣದ ಬಗ್ಗೆ ಇಷ್ಟು ಒತ್ತು ಕೊಟ್ಟು ನಾವು ಮಾತನಾಡಬೇಕು ಅಂತ ಹೇಳಿದರೆ, ಇವತ್ತಿನ ಒಂದು ಸಂದರ್ಭದಲ್ಲಿ, ಇಂದಿನ ಒಂದು ಸಮಾಜದಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟ್ಟರ್ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತದೆ ವಶೀಕರಣ ಅನ್ನತಕ್ಕಂತಹ ವಿಷಯ. ಈ ವಶೀಕರಣ ಅನ್ನತಕ್ಕಂತಹ ವಿಷಯ ಬಂದ ಕೂಡಲೇ ಕೆಲವೊಬ್ಬರಲ್ಲಿ ಏನು ತಪ್ಪು ಗ್ರಹಿಕೆಗಳು ಉಂಟಾಗ್ತದೆ, ಕೆಲವೊಬ್ಬರಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಕಲ್ಪನೆಗಳು ಹುಟ್ಟುತ್ತೆ, ಕೆಲವೊಂದು ಪೂರ್ವಾಗ್ರಹ ಪೀಡಿತ ಕೂಡ ಹುಟ್ಟುತ್ತದೆ. ಈ ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಸುಮಾರು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸಮಸ್ಯೆ ವಶೀಕರಣದ್ದಾಗಿದೆಯೋ ಅಥವಾ ವಶೀಕರಣವನ್ನು ಅನುಸರಿಸುವಲ್ಲಿ ಸಮಸ್ಯೆ ಇದೆಯೋ ಅನ್ನತಕ್ಕಂತಹ ಸತ್ಯಾಸತ್ಯತೆಯನ್ನು ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಹಾಗಾದರೆ ಈ ವಶೀಕರಣ ಮಾಡಿಸಬೇಕು ಅನ್ನತಕ್ಕಂತಹ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಮೂಡಿದ ತಕ್ಷಣ ನೀವೇನು ಮಾಡ್ತೀರಾ? ಹೇಗೆ ಮಾಡುವುದು, ಯಾವ ರೀತಿಯಾಗಿ ಈ ವಶೀಕರಣವನ್ನು ಮಾಡಿಕೊಳ್ಬೇಕು ಅನ್ನತಕ್ಕಂತಹ ವಿಷಯಕ್ಕೆ ಒಬ್ಬ ಜ್ಯೋತಿಷ್ಯರನ್ನು ಮೊರೆ ಹೋಗ್ತೀರಾ. ಜ್ಯೋತಿಷ್ಯರಿಗೆ ಫೋನ್ ಮಾಡ್ತೀರಾ. ಅವರು ನಿಮ್ಮ ಎಲ್ಲ ರೀತಿಯ ಮುಖಲಕ್ಷಣಗಳು ಮತ್ತು ನೀವು ಫೋನ್ ಮಾಡಿರ್ತಕ್ಕಂತಹ ಒಂದು ಸಮಯದ ಆಧಾರದ ಮೇಲೆ ಕೆಲವೊಂದು ಜ್ಯೋತಿಷ್ಯರು ಹೇಳ್ತಾರೆ. ನಾನು ಇಲ್ಲಿ ಬೇರೆ ಯಾವುದೇ ಜ್ಯೋತಿಷ್ಯರನ್ನು ಎತ್ತಿ ಮಾತನಾಡುವುದು ಆಗಲಿ ಅಥವಾ ಬೇರೆ ಯಾವುದೇ ಜ್ಯೋತಿಷ್ಯರನ್ನು ಹೀಯಾಳಿಸಿ ಮಾತನಾಡುವುದಾಗಲಿ ಮಾಡ್ತಾ ಇಲ್ಲ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, 2 ದಿನದಲ್ಲಿ, 3 ದಿನದಲ್ಲಿ, 9 ದಿನಗಳಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ವಶೀಕರಣ ಸಾಧ್ಯ ಇದೆಯೋ ಇಲ್ಲವೋ ಅನ್ನತಕ್ಕಂತಹದ್ದು ನಿಮ್ಮ ಅನುಭವದ ಆಧಾರದ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ವಶೀಕರಣವನ್ನು ಮಾಡಲಿಕ್ಕೆ ಯಾವೆಲ್ಲ ತಂತ್ರಗಳನ್ನು ನಾವು ಬಳಸ್ತೀವಿ, ಯಾವೆಲ್ಲ ತಂತ್ರಗಳನ್ನು ಬಳಸಬೇಕು, ಯಾವೆಲ್ಲ ಚೌಕಟ್ಟುಗಳನ್ನು ಅದಕ್ಕೆ ಹಾಕ್ಕೊಳ್ಬೇಕು, ಯಾವ ದೃಷ್ಟಿಯಿಂದ ವಶೀಕರಣವನ್ನು ಮಾಡಬೇಕು, ಯಾರ ಮೇಲೆ ಪ್ರಯೋಗಗಳನ್ನು ಮಾಡಿಕೊಳ್ಬೇಕು ಅಂದರೆ, ನಾನು ನೇರವಾಗಿ ಹೇಳ್ತೀನಿ, ವಶೀಕರಣ ಅನ್ನತಕ್ಕಂತಹದ್ದು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲದೇ ಇರುವಂತಹ ವಿಷಯ. ಜ್ಯೋತಿಷ್ಯ ಶಾಸ್ತ್ರ ಕೇವಲ ಒಂದು ಮುಂದಿನ ಆಗು ಹೋಗುಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತದೆ ಹೊರತಾಗಿ ಜ್ಯೋತಿಷ್ಯ ಶಾಸ್ತ್ರದಿಂದ ವಶೀಕರಣ ಮಾಡೋದಾಗಲಿ ಪರಿಹಾರಗಳನ್ನು ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯದಲ್ಲಿ ಇಲ್ಲ. ಜ್ಯೋತಿಷ್ಯದಲ್ಲಿ ಇರುವಂತಹದ್ದು ಕೇವಲ ಪ್ರಿಡಿಕ್ಷನ್, ಕೇವಲ ವಿಶ್ಲೇಷಣೆ ಅಷ್ಟೇ. ಪರಿಹಾರಕ್ಕೆ ಹೋದರೆ ಯಂತ್ರವಿದ್ಯೆ, ತಂತ್ರವಿದ್ಯೆ, ಮಂತ್ರವಿದ್ಯೆ ಅಂತ ಇರುತ್ತೆ. ಅದು ಅಥರ್ವಣ ವೇದದ ತಂತ್ರವಿದ್ಯೆಗೆ ನಾವು ಮಾರು ಹೋಗುತ್ತೇವೆ. ಯಾವುದೇ ಒಂದು ವಿಚಾರ ತೆಗೆದುಕೊಳ್ಳಿ, ತಂತ್ರದಿಂದನೇ ಈ ಒಂದು ವಶೀಕರಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಯಾವೆಲ್ಲ ಕ್ರೈಟೇರಿಯಾಗಳನ್ನು ನಾವು ವಶೀಕರಣದಲ್ಲಿ ಬಳಸಬೇಕು ಅಂದರೆ, ಧರ್ಮ ದೃಷ್ಟಿಯಿಂದ ಇರಬೇಕು ಮೊದಲನೇ ಒಂದು ವಿಚಾರ. ಅಧರ್ಮದಿಂದ, ಅನೀತಿಯಿಂದ, ದುರ್ಬಳಕೆಯನ್ನು ಈ ಒಂದು ವಶೀಕರಣದಿಂದ ಮಾಡಿಕೊಳ್ಳಬಾರದು. ವಶೀಕರಣ ಧರ್ಮದೃಷ್ಟಿಯಿಂದ ಹೇಗೆ ಅಂತ ಹೇಳಿದರೆ, ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ವೈಮನಸ್ಸು ಉಂಟಾಗಿ ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಅನ್ನತಕ್ಕಂತಹ ಸಂದರ್ಭದಲ್ಲಿ ಒಂದು ಸದುದ್ದೇಶದಿಂದ ವಶೀಕರಣವನ್ನು ಮಾಡಿಕೊಳ್ಬೇಕು, ಒಂದನೇ ವಿಚಾರ. ಎರಡನೇ ವಿಚಾರ, ಕನ್ಯೆಯರ ಮೇಲೆ ವಶೀಕರಣ ಮಾಡಬಾರದು. ಹಾಗಂತ ಹೇಳಿ ಮದುವೆಯಾದ ಸ್ತ್ರೀ ಮೇಲೆ ವಶೀಕರಣ ಮಾಡಿ ಅಂತ ನಾನು ಹೇಳುವಂತಹ ಅರ್ಥ ಅಲ್ಲ. ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ, ಮದುವೆಯಾದ ಸ್ತ್ರೀ ಆಗಿರಬಹುದು, ಕನ್ಯೆಯಾಗಿರಬಹುದು, ಪರಸ್ತ್ರೀಯನ್ನ ಅಂದರೆ ನಮಗೆ ಪರಿಚಯ ಇಲ್ಲದ ಒಂದು ಸ್ತ್ರೀಯನ್ನ ನಾವು ಯಾವುದೋ ಒಂದು ಸ್ತ್ರೀಯನ್ನ ನೋಡಿಬಿಟ್ಟು ಅವಳು ನಮಗೆ ವಶೀಕರಣ ಆಗಬೇಕು ಗುರುಗಳೇ ಅಂತ ಹೇಳೋದು ತಪ್ಪಾಗುತ್ತೆ. ಯಾವ ರೀತಿಯಾಗಿ ವಶೀಕರಣವನ್ನು ಮಾಡಬೇಕು? ಹಾಗಿದ್ರೆ ಅವರು ನಮ್ಮನ್ನ ಪರಿಚಿತರಾಗಿರಬೇಕು, ನಾವು ಅವರನ್ನ ಪರಿಚಿತರಾಗಿರಬೇಕು. ಅವರಿಬ್ಬರ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಧರ್ಮದೃಷ್ಟಿ, ವಿವಾಹ ಯೋಗ್ಯವಾದಂತಹ ವಿಚಾರದಿಂದನೇ ಈ ವಶೀಕರಣವನ್ನು ಮಾಡಿಕೊಳ್ಬೇಕು. ಮದುವೆಯಾಗತಕ್ಕಂತಹ ಒಂದು ವಿಚಾರ ಇದ್ದರೆ ಈ ಒಂದು
ಮದುವೆಯ ಯೋಗದಲ್ಲಿ ಇಬ್ಬರನ್ನ ಕೂಡಿಸುವಂತಹ ವಿಚಾರ ಇದ್ದರೆ ಮಾತ್ರ ವಶೀಕರಣಗಳನ್ನು ಮಾಡಿಕೊಳ್ಳಬೇಕು. ಮತ್ತೆ ಹಾಗಿದ್ರೆ ಈ ವಶೀಕರಣ ಮಾಡಬೇಕು ಅಂತಂದ್ರೆ ಯಾವೆಲ್ಲ ವಿಧಾನಗಳನ್ನು ಜ್ಯೋತಿಷ್ಯರು ಅನುಸರಿಸ್ತಾರೆ, ಜ್ಯೋತಿಷ್ಯರು ಬಳಸ್ತಾರೆ ಅಂತ ಹೇಳಿದ್ರೆ, ಮಾಡಬಹುದು ಆದಂತಹ ವಿಚಾರ ಯಾವುದು ಅಂದರೆ ಅವರ ಫೋಟೋ ತೆಗೆದುಕೊಳ್ತಾರೆ, ಅವರ ಭಾವಚಿತ್ರದ ಮೇಲೆ, ಅವರ ಹೆಸರಿನ ಆಧಾರದ ಮೇಲೆ ಈ ಒಂದು ವಶೀಕರಣವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅದಕ್ಕೆ ವಿಧಾನಗಳು ಸ್ತಂಭನ, ಮಾರಣ, ಷಟ್ಕರ್ಮ ಹಾಗೂ ಉಚ್ಚಾಟನೆ ಮತ್ತು ಮಾಸ್ಮೇರಿಸಮ್ ಮತ್ತು ಸಂಮೋಹನ, ಮಾರಣ ಅನ್ನತಕ್ಕಂತಹ ಕೆಲವೊಂದು ವಿಧಾನಗಳಿಂದ ತಂತ್ರವಿದ್ಯೆಯನ್ನು ಬಳಸಿಕೊಂಡು ಈ ವಶೀಕರಣವನ್ನು ಮಾಡಬಹುದು. ಹಾಗಾಗಿ ವಶೀಕರಣಕ್ಕೆ ತನ್ನದೇ ಆದಂತಹ ಒಂದು ಚೌಕಟ್ಟು ಇರೋದರಿಂದ ಸುಮ್ಮನೆ ಬೇರೆ ಬೇರೆ ಯಾವುದೇ ರೀತಿ ಊಹಾಪೋಹಗಳು ಮಾಡಿಕೊಂಡು ವಶೀಕರಣವನ್ನು ಕೆಟ್ಟ ಉದ್ದೇಶಕ್ಕೆ ಬಳಸಿಕೊಳ್ಳುವುದು ತಪ್ಪು ಅನ್ನತಕ್ಕಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದ ಮುಖಾಂತರ ನಾನು ನೀಡ್ತಾ ಇದ್ದೀನಿ. ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪರಿಹಾರಕ್ಕೆ ಆಗಿರಬಹುದು, ಯಾವುದೇ ರೀತಿಯಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಆಗಿರಬಹುದು, ಯಾವುದೇ ಒಂದು ರೀತಿಯ ಈ ವಶೀಕರಣದ ಸಂಬಂಧಪಟ್ಟಂತಹ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕು ಅಂದರೆ ನಮ್ಮ ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗೆ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆ ಮಾಡಿ, ನಾನೇ ಖುದ್ದಾಗಿ ಮಾತನಾಡ್ತೇನೆ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ತುಂಬ ಉಪಯುಕ್ತವಾದಂತಹ ಒಂದು ಮಾಹಿತಿ ಆಗಿರುತ್ತದೆ. ಇದನ್ನು ಸದುಪಯೋಗವನ್ನು ಪಡಿಸಿಕೊಳ್ಳೋದ್ರಿಂದಲೇ ಈ ವಶೀಕರಣವನ್ನು ಮಾಡಬೇಕೇ ವಿನಃ ಬೇರೆ ಯಾವುದೇ ದುರ್ಬಳಕೆ ಆಗಲಿ, ಅನೀತಿ ಆಗಲಿ, ಅಧರ್ಮದಿಂದ ಈ ಒಂದು ವಶೀಕರಣವನ್ನು ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾವುದೇ ಒಂದು ವಿಚಾರ ಇರಲಿ, ಏನೇ ಇರಲಿ, ಸಮಸ್ಯೆಯನ್ನು ಇಟ್ಕೊಂಡು ಕೂತ್ಕೋಬೇಡಿ. ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ನೇರವಾಗಿ ಸಂಪರ್ಕಿಸಿ. ನಮಸ್ಕಾರ.